ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನಾನು ಕಮಿಷನರ್ ಆಗಿ ಸುಮಾರು 1 ವರ್ಷಗಳ ಕಾಲ ಕೆಲಸ ಮಾಡ್ತಾಯಿದ್ದೀನಿ. ಈ 1 ವರ್ಷಗಳ ಕಾಲ ನನಗೆ ಎಲ್ಲ ಸಮುದಾಯಗಳಿಂದ ಪೊಲೀಸ್ ಇಲಾಖೆಗೆ ಒಳ್ಳೆಯ ಸಹಕಾರ ಇದೆ. ಹಾಗಾಗಿ ಯಾವುದೇ ಧರ್ಮದ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಂಥ ಸಂದರ್ಭದಲ್ಲಿ ನನಗೆ ಆಹ್ವಾನ ಇದ್ದಂಥ ಸಂದರ್ಭದಲ್ಲಿ ನಾನು ಬಂದು ಭೇಟಿ ಮಾಡುವಂಥದ್ದು ಮತ್ತು ಅದರ ಜೊತೆಗೆ ಬಂದೋಬಸ್ತ್ ಕರ್ತವ್ಯವನ್ನು ನಿರ್ವಹಿಸುವಂಥದ್ದು ನಮ್ಮ ಕರ್ತವ್ಯ ಆಗಿರುತ್ತೆ. ಹಾಗಾಗಿ ಇವತ್ತು ಓಲ್ಡ್ ಹುಬ್ಳಿ ಭಾಗದಲ್ಲಿರುವಂತಹ ಹಜರತ್ ಸೈಯದ್ ಫತೇ ಶಾ ವಲಿ ದರ್ಗಾ ಏನಿದೆ, ಇಲ್ಲಿಯ 611ನೇ ಒಂದು ಉರುಸ್ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ ಕೇವಲ ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲ, ಧಾರವಾಡ ಜಿಲ್ಲೆ ಅಷ್ಟೇ ಅಲ್ಲ, ಹೊರ ರಾಜ್ಯಗಳಿಂದ ಹೊರ ಜಿಲ್ಲೆಗಳಿಂದ ಇಲ್ಲಿ ಭಕ್ತಾದಿಗಳು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಮತ್ತು ಅತ್ಯಂತ ಉತ್ತಮ ರೀತಿಯಲ್ಲಿ ಇಲ್ಲಿನ ಪದಾಧಿಕಾರಿಗಳು ಮತ್ತು ಇಲ್ಲಿನ ಧಾರ್ಮಿಕ ಮುಖಂಡರು ಯಾರಿದ್ದಾರೆ ಅವರು ಅರೇಂಜ್ಮೆಂಟ್ಸ್ ಕೂಡ ಮಾಡಿದ್ದಾರೆ. ಮಕ್ಕಳಿಂದ ಹಿಡಿದು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಕೂಡ ಬಂದಿದ್ದಾರೆ. ಒಂದು ಹಜರತ್ ಸೈಯದ್ ಫತೇ ಶಾ ವಲಿ ಆ ದರ್ಗಾದಲ್ಲಿ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ. ನಾನೆಲ್ಲರಿಗೂ ಉರುಸ್ ಮತ್ತು ಮುಂದೆ ಬರುವಂಥ ಎಲ್ಲ ಹಬ್ಬ ಇರ್ಬೋದು, ಧಾರ್ಮಿಕ ಆಚರಣೆಗಳಿರ್ಬೋದು ಅತ್ಯಂತ ಶಾಂತಿಯುತವಾಗಿ ನಡೀಲಿ ಅಂತ ಹಾರೈಸ್ತೀನಿ. ಮತ್ತು ಈ ಸೈಯದ್ ಹಜರತ್ ಫತೇ ಶಾ ವಲಿ ದರ್ಗಾ ಏನಿದೆ ಬಹಳ ಒಂದು ಪ್ರಖ್ಯಾತವಾಗಿರುವಂಥದ್ದು. ಹುಬ್ಬಳ್ಳಿ ಭಾಗದಲ್ಲಿ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮ ಇದ್ದರೂ ಇಲ್ಲಿಂದ ಪ್ರಾರಂಭ ಆಗುತ್ತೆ ಅನ್ನುವಂಥದ್ದು. ಮತ್ತು ಈ ಭಾಗದಲ್ಲಿ ಈ ಒಂದು ದರ್ಗಾದ ಪದಾಧಿಕಾರಿಗಳು ಯಾರಿದ್ದಾರೆ, ಧಾರ್ಮಿಕ ಮುಖಂಡರು ಯಾರಿದ್ದಾರೆ, ಪೊಲೀಸ್ ಇಲಾಖೆ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರುವಂಥದ್ದು. ಮತ್ತು ಯಾವುದೇ ಒಂದು ಬೆಳವಣಿಗೆ ಇದ್ದರೂ ಅತ್ಯಂತ ಶಾಂತಿಯುತವಾಗಿ ನಡೆಸ್ಕೊಡೋ ನಿಟ್ಟಿನಲ್ಲಿ ಮತ್ತು ಹುಬ್ಬಳ್ಳಿ ಧಾರವಾಡ ಏನು ತನ್ನ ಕೋಮು ಸಾಮರಸ್ಯಕ್ಕೆ ಹೆಸರಾಗಿದೆ. ಇಲ್ಲಿ ನಾವು ಹೇಳೋದಾದರೆ ಸಿದ್ಧಾರೂಢ ಅಜ್ಜರ ಒಂದು ಆಶೀರ್ವಾದ ಇದೆ. ಇಲ್ಲಿ ಶಿಶುನಾಳ ಶರೀಫರು ಓಡಾಡಿರುವಂಥ ಜಾಗ. ಅದೇ ರೀತಿ ಫತೇ ಶಾ ವಲಿ ದರ್ಗಾ ಇಲ್ಲಿ ಕೂಡ ಭಾಳ ಒಂದು ಶಕ್ತಿ ಇದೆ ಅನ್ನುವಂಥದ್ದು. ಮತ್ತು ದಾರಾ ಬೇಂದ್ರೆ ಸೇರಿದಂತೆ ಬಹಳಷ್ಟು ಜನ ಇಲ್ಲಿನ ಒಂದು ಕೋಮು ಸಾಮರಸ್ಯ ಇರ್ಬೋದು, ಹಿಂದೂ ಮುಸ್ಲಿಂ ಸಮುದಾಯದವರು ಏನಿದ್ದಾರೆ ಅಣ್ಣ ತಮ್ಮಂದ ರೀತಿಯಲ್ಲಿ ಬದುಕೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ತಮ್ಮದೇ ಆದಂಥ ಸೇವೆಯನ್ನು ಕೊಡುಗೆಯನ್ನು ನೀಡಿದ್ದಾರೆ. ಈ ದರ್ಗಾ ಕೂಡ ಭಾಳ ಒಳ್ಳೆಯ ಒಂದು ಶಕ್ತಿಪೀಠ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇಲ್ಲಿ ಭಾಳಷ್ಟು ಜನ ನಾನು ನೋಡಿದ್ದು ಮುಸಲ್ಮಾನ್ ಬಂಧುಗಳಷ್ಟೇ ಅಲ್ಲ, ಹಿಂದೂಗಳು, ಕ್ರಿಶ್ಚಿಯನ್ಸು ಎಲ್ಲರೂ ಕೂಡ ಇಲ್ಲಿ ಬಂದು ಹೋಗಿರುವಂಥದ್ದು ನೋಡಿ ತುಂಬ ಸಂತೋಷ ಆಗ್ತಾಯಿದೆ. ಮತ್ತು ಹುಬ್ಬಳ್ಳಿ ಧಾರವಾಡ ಇದೇ ರೀತಿ ಒಂದು ಕೋಮು ಸಾಮರಸ್ಯ ಇರಲಿ, ಒಂದು ಶಾಂತಿ ನೆಲೆಸಲಿ ಅನ್ನೋ ನಿಟ್ಟಿನಲ್ಲಿ ನಮ್ಮ ಇಲಾಖೆಯ ಪ್ರಯತ್ನ ನಿರಂತರವಾಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ.